ಅದಲ್ಲ ಸ್ಕರ್ಟ್ ಇದರಿಂದ ಹಾಕೊಂಬರ್ಬೇಕಿಲ್ಲ. ಏನು ಬರ್ತದೆ ಅದ್ರಾಗ? ಹಾಂ ಹಂಗಿದೆ ಹೊಡಿಯೋದೆ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ನಾವಿಲ್ಲಿ ಹೊನ್ನಾವರ ಟ್ರಿಪ್ಪಿಗೆ ಹೊಂಟಿದ್ವಿ. ಹೊನ್ನಾವರ ಟ್ರಿಪ್ಪಿಗೆ ಒಂದು 2 ದಿವಸ ಹೋಗಿದ್ವಿ. ಸರಿ ಅಂತಂದು ಹೇಳಿ ಮಗಳು ಹಾಸ್ಟ್ಲಿಗೆ ಹೋಗಿದ್ವಿ. ಹಾಸ್ಟ್ಲಿಗೆ ಹೋಗಿ ಅವಳು ಕರ್ಕೊಂಡು ಅವಳು ಸರ್ಪ್ರೈಸ್ ನಮಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಬೆಳಗ್ಗೆ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ಟು ಹೋದ್ವಿ. ಹಾಗೆ ಹೋಗ್ತಾ ಹೋಗ್ತಾ ಅಲ್ಲಿ ದಾರಿಲಿ ಒಂದು ಕಡೆ ಊಟ ಮಾಡ್ಕೊಂಡ್ವಿ. ಮೊದಲೆಲ್ಲ ವೀಡಿಯೋ ಮಾಡ್ಕೋಬೇಕಂದ್ರೆ ಅವಳ ಜೊತೆ ಅವಳು ತುಂಬ ದಿನ ಆಗಿತ್ತು. ಅವಳ ಜೊತೆ ಮಾತುಕತೆ, ಅವಳ ಜೊತೆಗೆ ನಗಾಡೋದು ಅದು ನಮಗೆ ನೆನಪೇ ಆಗಿರಲಿಲ್ಲ ನನಗೆ ವೀಡಿಯೋ ಮಾಡೋದು. ಸರಿ ಅಲ್ಲಿ ಒಂದು ಹೋಟ್ಲಲ್ಲಿ ಪಕ್ಕಕ್ಕೆ ಒಂದು ಹೋಟ್ಲಲ್ಲಿ ನಾವು ಊಟ ಮಾಡಿಕೊಂಡು ಹೊರಟು ಒಂದು 2 ತಾಸಿಗೆ 2 ತಾಸು ಅಷ್ಟೊತ್ತಿಗೆ ನಾವು ಹೊನ್ನಾವರದ ಇಕೋ ಬೀಚ್ ತಲುಪಿದ್ವಿ. ಇಕೋ ಬೀಚ್ ನೋಡ್ತಿದ್ದಂಗೆ ಫುಲ್ ಆಗಿಬಿಟ್ವಿ ನಾವು. ಫುಲ್ ಖುಷಿ, ಯಾವಾಗಪ್ಪ ಅದ್ರ ಜೊತೆಗೆ ಹೋಗೋದ ಅಂತಂದೇಳಿ ಅಲ್ಲಿ ಹೋಗಿ ಆಟ ಆಡೋದ ಅಂತಂದೇಳಿ ನೋಡ್ತಾ ಇದ್ವಿ. ಅಲ್ಲಿ ಹೋದಷ್ಟೊತ್ತಿಗೆ ನಾವೆಲ್ಲ 4:45 ಅದು ಆಗಿತ್ತು ಈವ್ನಿಂಗ್. ಸರಿ ನಮ್ಮ ಮನೆಯಲ್ಲೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು, ನೀವು ಹೀಗೆ ಮಾಡಿದ್ರೆ ಆಟ ಆಡೋಕ್ಕಾಗಲ್ಲ, ಸನ್ಸೆಟ್ ಆಗಿಬಿಡುತ್ತತಿ ಅಂತಂದು ಹೇಳ್ತಾಯಿದ್ರು. ನಾವು ಸರಿ ಅಂತಂದು ಹೇಳಿ ನಾವು ಹಾಕ್ಕೊಂಡು ಹೋಗಿದ್ದು ಏನು ಪ್ಲ್ಯಾನ್ ಇರಲಿಲ್ಲಲ್ಲ. ಹಾಗಾಗಿ ನಾವು ಹಾಕ್ಕೊಳ್ಳೋ ಡ್ರೆಸ್ಸಲ್ಲಿನೇ ಹಿಡಿದ್ಬಿಟ್ರೆ ಏನೋ ಆಟ ಆಡೋಕ್ಕಾಗಲ್ಲ ಅಂತಂದು ಹೇಳಿ ಮೊದಲು ನಾವೇನು ಹಾಕ್ಕೊಂಡು ಹೋಗಿದ್ವಲ್ಲ ಅದೇ ಡ್ರೆಸ್ಸಲ್ಲಿನೇ ಬಂದ್ವಿ. ಆಮೇಲೆ ಅನ್ನಿಸ್ತು ನಾಳೆ ಮತ್ತೆ ಆಡೋಣಂತ, ಮತ್ತೆ ಬರೋಣಂತ ಬೀಚಿಗೆ ಅಂದರು. ಬಟ್ ಸಿಕ್ಕದ ಅವಕಾಶ ಯಾಕೆ ಮಿಸ್ ಮಾಡ್ಕೊಳೋದು, ಯಾಕಂದ್ರೆ ಬರೋಕ್ಕಾಗಲಿಲ್ಲ ಅಂತಂದು ಹೇಳಿಬಿಟ್ಟು ನಾವು ಅಲ್ಲೇ ಪಟ ಹೇಗೋ ಬಯಸ್ಕೊಂಡು ನಮ್ಮ ಮನೆ ಜೊತೆಗೆ ಅಲ್ಲೇ ಡ್ರೆಸ್ ಚೇಂಜಿಂಗಿಗಿತ್ತು. ಸರಿ ಅಂತಂದು ಹೇಳಿ ಯೂಸ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಸ್ವಲ್ಪ ಇಳಿದ್ವಿ. ಬಟ್ ನೀರಲ್ಲಿ ಇಳಿಯೋಕ್ಕೆ ಕೊಡ್ತಾಯಿಲ್ಲ. ನಾವು ತುಂಬ ಸಲ ಮುರುಡೇಶ್ವರ ಬೀಚಿಗೆ ಹೋಗಿದ್ದೀವಿ. ಮುರುಡೇಶ್ವರ ಬೀಚ್ ಹಂಗೆ ಅಲ್ಲ, ನಮ್ಮ ಅಂಕಲ್ ಹೇಳ್ತಿದ್ರು ಭಾಳ ಮುಂದಕ್ಕೆ ಹೋಗಬೇಡಿ, ಹಿಂದೆ ಇರಿ ಅಂತಂದೆಲ್ಲ ಹೇಳ್ತಾಯಿದ್ರು. ಮತ್ತು ಸಾಯಂಕಾಲ ಆಗ್ತಿದ್ದಂಗೆ ತೆರೆಗಳೆಲ್ಲ ಜಾಸ್ತಿ ಬರ್ತಾಯಿತ್ತು. ನೋಡ್ರಿ ಸಣ್ಣನು ಯಾವ ಥರ ಇನ್ನೇನು ಸಮುದ್ರದೊಳಗೆ ಮುಳುಗಿಬಿಡ್ತಾರನೋ ಸೂರ್ಯ ಅಂತಂದೇಳಿ ಅನ್ನಿಸ್ತಾ ಇದೆ. ಹಾಗೆ ನೀವು ನೋಡ್ತಾ ಇದ್ರಿ ಅದು ಹಾಗೆ ಓಡ್ತಾ ಇದೆ. ನಮಗೆ ಎಷ್ಟು ನೀರಲ್ಲಿ ಆಡಿದರೂ ಕೂಡ ಸಾಕು ಅನಿಸೋದೇ ಇಲ್ಲ. ನಿಮಗೆ ಗೊತ್ತು ಬೀಚ್ ಅಂದರೆ ಎಲ್ಲರಿಗೂ ಇಷ್ಟ. ಮಗಳಂತರೂ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡಿಬಿಟ್ಟು ಆಟ ಆಡ್ತಾ ಇದ್ಲು. ತುಂಬ ಖುಷಿಯಾಗಿತ್ತು ಅವಳಿಗಂತರೂ. ಇಲ್ಲಿ ಸೂರ್ಯ ಓಡ್ತಾ ಇರೋದು ನೋಡಿದ್ರೆ ಏನು ಅನಿಸುತ್ತೆ ಅಂತಂದ್ರೆ, ಸಾಕಪ್ಪ ನೀವು ಹೋಗ್ರಿ, ನನಗೂ ಟೈಮ್ ಆಗಿದೆ, ನಾನು ಮನೆಗೆ ಹೋಗ್ತೀನಿ, ನಾನು ಓಡ್ತಾ ಇದ್ದೀನಿ, ಟೈಮ್ ಆಯಿತು, ನೀವು ಹೋಗಿ ಅಂತಂದೇಳಿ ಹೇಳ್ದಂಗಿದೆ ನೋಡ್ರಿ. ಅಷ್ಟು ಚೆನ್ನಾಗಿ ರನ್ ಆಗ್ತಾ ಇದ್ದಾನೇನೋ ಸೂರ್ಯ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಎಲ್ಲಿ ಇರುತ್ತೆ ಅಲ್ಲೇ ಇರುತ್ತಿದ್ರೂ ಕೂಡ ನಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆ ತೆರೆಗಳನ್ನು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಬರ್ತಾಯಿದ್ವು. ಖುಷಿ ಆಗ್ತಿತ್ತು. ನಾವು ದಂಡೆಗೆ ನಿಂತ್ಕೊಂಡ್ರೂ ಕೂಡ ಅದು ತೆರೆ ಬರ್ತಿದ್ದಂಗೆ ಎಷ್ಟು ಖುಷಿ ಅನಿಸುತ್ತೆ ಅಂದ್ರೆ, ಆಮೇಲೆ ಅದು ಸಮವಾಗಿರ್ತೈತಿ. ಅದು ಪಕ್ಕಕ್ಕೆ ಬಂದ ತಕ್ಷಣವೇ ದೊಡ್ಡದು ಅಲೆ ಬರ್ತೈತಿ. ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟು ಆಡಿದರೂ ಸಾಕು ಅಂತ ಅನ್ನಿಸ್ಲೇ ಇಲ್ಲ. ಆದರೆ 1 ಅವರ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಸೆಕ್ಯೂರಿಟೀಸು ಅವರೆಲ್ಲರೂ ಬಂದು ವಿಷಲ್ ಹಾಕ್ತಾಯಿದ್ರು. ಸರಿ ಅಂತಂದು ಹೇಳಿ ನಾವು ಡ್ರೆಸ್ ಚೇಂಜ್ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತಂದೇಳಿ ಹೋದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸರಿ ಇನ್ನೇನು ಮಾಡೋದು ಅಂತಂದೇಳಿ ಕಾರಲ್ಲಿ ಹಾಗೆ ಕೂತು ಬಂದು ಇಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು ರೂಮ್ದು ಅವೈಲೇಬಲ್. ನಮ್ಮದು ಅದು ನಮಗೆ ಬೇಸಿಕ್ಕಿಂತನೂ ತುಂಬ ಚೆನ್ನಾಗೇ ಇತ್ತು.
ಹೀಗೆ ವಾಲ್ ರೂಪು ಮತ್ತು ದೊಡ್ಡದಾಗಿತ್ತು. ನಾವು 5 ಜನ ಹೋಗಿರೋದ್ರಿಂದ ಏನಂತಂದರೆ ಕಂಬೈನ್ಡ್ ರೂಮೇ ಮಾಡಿದ್ವಿ. ಸಿಕ್ಕಾಪಟ್ಟೆ ಪ್ರೀಸಿಯಸ್ ಅಂತ ಇತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಖುಷಿ ಅನ್ನಿಸ್ತು, ಮನೆ ಇದ್ದಂಗೆ ಫೀಲ್ ಅನ್ನಿಸ್ತು. ನಮಗೇನಂತಂದರೆ ಕ್ಲೀನ್ ಇತ್ತು ಅಂತಂದರೆ ಸಾಕು ಅಂತ ಅನ್ಕೊತಿದ್ವಿ. ಬಟ್ ನಾವು ಅಂದ್ಕೊಂಡಿಗಿಂತನೂ ಜಾಸ್ತಿ ಹೈಜಿನ್ನಾಗೆ ಮೇಂಟೈನ್ ಮಾಡಿದ್ರು ಅವರು. ಹಾಗೆ ಒಂದು ಕಡೆ ಇಲ್ಲಿ ಈ ಥರ ಹಾಲ್ ಗತಿ ಮಾಡಿ ಸೋಫಾ ಎಲ್ಲ ಹಾಕಿದ್ರು. ಹಾಗೆ ಬಾಲ್ಕನಿ ಎಲ್ಲ ಇತ್ತು. ಅದು ಬಾಲ್ಕನಿ ಸದ್ಯ ಲಾಕ್ ಮಾಡಿದ್ರು ನಾನು ವಿಡಿಯೋ ಮಾಡ್ತಿರ್ಬೇಕಾದ್ರೆ. ನಮಗಂತೂ ತುಂಬ ಖುಷಿಯಾಯಿತು. ಹಾಗೆ ಬಾತ್ರೂಮು ಕೂಡ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಏನೋ ಇದು 24 ಅವರ್ಸ್ಗೆ ಒಂದು 2,500 ರೂಪಾಯಿ ಅಂತ ಏನೋ ಹೇಳಿದರು. ಬಟ್ ನಮಗೆ ತುಂಬ ವರ್ಕೌಟ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಹಾಗೆ ಟಿ ವಿ ಅವೈಲೇಬಲ್ ಇತ್ತು, ಫಿಲ್ಟ್ರ್ ವಾಟರ್ ಎಲ್ಲ ಅನುಕೂಲ ಇತ್ತು. ಮತ್ತು ನಾವು ಮಾಡಿದ್ದು ರತ್ನ ಅಂತಂದು ಹೇಳಿ ಅಲ್ಲಿ ಹೊನ್ನಾವರದಲ್ಲಿ ರತ್ನ ಅನ್ನೋ ಒಂದು ಲಾಡ್ಜ್ ಆ್ಯಂಡ್ ಹೋಟೆಲಲ್ಲಿ ಇದ್ವಿ. ಅದು ನಿಯರ್ ಬೈ ಇಕೋ ಬೀಚು ಮತ್ತು ಇಕೋ ಫಾಲ್ಸು ಅಲ್ಲೆಲ್ಲ ಇತ್ತು. ಹಾಗೆ ಅದೆಲ್ಲ ಮಾಡಿಕೊಂಡು ರಾತ್ರಿ ನಾವೆಲ್ಲ ಆ್ಯಕ್ಚುಲಿ ಊಟ ಮಾಡಿಕೊಂಡು ಬಂದು ಮತ್ತು ಮಲಗಿದ ಮೇಲೆ ಇಲ್ಲಿ ಬೆಳಗ್ಗೆ ನಾವು 6 ಗಂಟೆ ಅಥವಾ 6 ಗಂಟೆ ಅಂತಂದ್ರೆ ಆಲ್ರೆಡಿ ನಾವು ಕಾರಲ್ಲಿ ಕೂತು ರೆಡಿಯಾಗಿ ನಾವು ಇಲ್ಲಿ ಏನಂತಂದರೆ ಬೋಟಿಂಗ್ ಹೋಗೋಕ್ಕೆ ಅಂತಂದೇಳಿ ಬಂದ್ವಿ ನಾವು. ಇಲ್ಲಿ ನಾವು ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ ಯಾರೋ ಇದ್ದರು, ಅವ್ರ ಕಡೆ ನಂಬರ್ ತೊಗೊಂಬಿಟ್ಟು ಫಸ್ಟಿಗೆ ನಾವು ಆರ್ಡ್ರ್ ಮಾಡ್ಕೊಂಬಿಟ್ಟಿದ್ವಿ, ಬುಕ್ ಮಾಡ್ಕೊಂಬಿಟ್ಟಿದ್ವಿ. ಇಲ್ಲಿ ತುಂಬ ಬೋಟಿಂಗ್ಸ್ ನೋಡಿರಿ, ಅದು ಪಾಪ ಅದನ್ನೇ ಜೀವನ ಮಾಡಿಕೊಂಡು ಸಾಗೋರೆಲ್ಲ ತುಂಬ ಜನ ಇದ್ದಾರೆ, ಸಾಗಿಸೋರೆಲ್ಲ. ಹಾಗೆ ಇಲ್ಲಿ ನಾವು ಕಾಲ್ ಮಾಡಿದ್ರಿಂದ ಅವ್ರು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ನಾವು 6:30 ಅಷ್ಟೊತ್ತಿಗೇನೋ ರೀಚ್ ಆದ್ವಿ. ಎಲ್ಲರನ್ನೂ ನೀಟಾಗಿ ನಮ್ಮನ್ನ ಹತ್ತಿಸ್ಕೊಂಡ್ಬಿಟ್ಟು ಅವರೆಲ್ಲ ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಹೀಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತಂದರೆ ಗ್ರೀನ್ರಿ ಎಲ್ಲ ಹಾಕಿಬಿಟ್ಟು ನ್ಯಾಚುರಲ್ ಏನಪ್ಪ ಇದು ರಿಯಲ್ ಅಂತಂತ ಅನ್ನಿಸ್ಬೇಕು, ಆ ಥರ ಎಲ್ಲ ಮಾಡಿದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಾವು ಇನ್ನೂ ಕಾರ್ ಹತ್ಕೊಂಡು ಬರ್ತಿರ್ಬೇಕಾದ್ರೆ, ಹೋಟೆಲ್ ಹತ್ರನೇ ಬರ್ತಿರ್ಬೇಕಾದ್ರೆ ನಾವು ಅಡ್ರೆಸ್ ಕೇಳೋಂಗಿಲ್ಲ ಯಾವ ಕಡೆ ಇದೆ ಬೋಟಿಂಗ್ ಅಂತಂದು ಹೇಳಿ. ಅಷ್ಟೊತ್ತಿಗೆ ಎಲ್ಲರೂ ನಮಗೆ ಬರ್ತೀರಾ, ಬೋಟಿಂಗ್ ಇದೆ ಅಂತ ತುಂಬ ಜನ ಕೇಳ್ತಿರ್ತಾರೆ. ಇದು ಪ್ರೇಕ್ಷಣೀಯ ಸ್ಥಳ ಈ ಥರ ಇಲ್ಲ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಇದು ಬಾಡಿಗೆಗೆ ಬರೋಕ್ಕೆ ಆಯ್ತು ಅಥವಾ ಏನೋ ತೋರಿಸ್ಲಿಕ್ಕೆ ಆಯ್ತು, ಈ ಥರ ನಮಗೆ ಬರ್ರಿ ಅಂತ ಕೇಳ್ತಾ ಇರ್ತಾರೆ. ನಮಗಾದ್ರೂ ಸಿಕ್ಕಾಪಟ್ಟೆ ಖುಷಿ. ಇಷ್ಟು ಬೆಳಿಗ್ಗೆ ಅಂತಂದ್ರು ಇಲ್ಲಿ 6:30 ಆಗಿತ್ತು ಇವಾಗ ನಾವಿಲ್ಲಿ ಹತ್ತಿದಾಗ. ಈ ಟೈಮಿಗೆ ಆ್ಯಕ್ಚುಲಿ ನಾನೆಲ್ಲ ಏನು ಅಂದ್ಕೊಂಡಿದ್ದೀನಿ ಅಂತಂದ್ರೆ, ನನ್ನ ನೆನಪೇ ಇಲ್ಲ ಚಳಿಗಾಲ ಎಲ್ಲ ಇರೋದಕ್ಕೆ. ಚಳಿ ಜಾಸ್ತಿ ಇರುತ್ತೆ ಅಂತಂದು ಹೇಳಿ ಬೇರೆ ವೆರೈಟಿ ಸ್ವೆಟರ್ಸ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ರೂಮಲ್ಲೆಲ್ಲ ರಾತ್ರೆಲ್ಲ ಸೆಕೆ ಇತ್ತು. ಇವಾಗ ನಮಗೆ ಚಳಿ ಅನ್ನಿಸ್ತಾ ಇಲ್ಲ. ಬಟ್ ಆ ಸೆಕೆಗೆ ಈ ಟೈಮಿಗೆ ಈ 6 ಗಂಟೆ ಅಷ್ಟೊತ್ತಿಗೆ 6:30 ಅಷ್ಟೊತ್ತಿಗೆ ನಮಗೆ ಕ್ಲೈಮೇಟ್ ಕೂಲ್ ಅನ್ನಿಸ್ತಾಕತ್ತೈತಿ. ಅಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತು ಅಷ್ಟೇ. ಚಳಿ ಅಂತೂ ಇಲ್ಲ, ಕೂಲಾಗಿತ್ತು, ತುಂಬ ಚೆನ್ನಾಗಿ. ಇನ್ನೇನು ಬೋಟಿಂಗ್ ಹೊರಟ್ವಿ. ಬೋಟಿಂಗು 24 ಕಿಲೋಮೀಟ್ರ್ ಆಗುತ್ತೆ ಅಂತಂದೇಳಿ ಹೇಳ್ತಾಯಿದ್ರು. ಹೋಗ್ತಾ 12 ಕಿಲೋಮೀಟ್ರು, ಬರ್ತಾ 12 ಕಿಲೋಮೀಟ್ರ್ ಅಂತಲೇ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಸುಮಾರು ನಾವು ಒಂದು 2-2.5 ತಾಸು ಈ ಬೋಟಿಂಗಲ್ಲಿನೇ ಟೈಮ್ ಕಳೆದ್ವಿ. ಒಂದು ಹೊಸ ಜಗತ್ತಿಗೆ ಬಂದೇವೇನೋ ಅನ್ನೋ ಫೀಲಿಂಗು. ಜನ ಜಾಸ್ತಿ ಇದ್ದರೆ ಇನ್ನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಆದರೆ ನಾವು ಇಷ್ಟೇ ಜನ ಹೋದರೂ ಕೂಡ ನಮಗೆ ಪ್ಲ್ಯಾನ್ ಇಲ್ಲದೆ ಹೋಗಿದ್ದಕ್ಕಂದ್ರೂ ನಾವು ಇನ್ನೂ ತುಂಬ ಎಂಜಾಯ್ ಮಾಡಿ ಖುಷಿಪಟ್ವಿ. ನನಗೆ ಹೋಗ್ತಾ ಯಾವುದೋ ಹಳೆಯ ಸಾಂಗ್ಗಳನ್ನೆಲ್ಲ ಹೇಳ್ಕೊತಾ ಮೆಲುಕು ಹಾಕ್ತಾ ಎಂಜಾಯ್ ಮಾಡ್ಕೊತ ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನೋ ಹಾಡು, ಇನ್ನು ಕಡಲ ತೀರದಲ್ಲಿ ಅಂತ ಯಾವ್ಯಾವ ಹಾಡು ಬರುತ್ತಲ್ಲ ಅವೆಲ್ಲ ಹಾಡುಗಳನ್ನ ಹೇಳ್ತಾ ಹಾಗೆ ನಾವು ಎಂಜಾಯ್ ಮಾಡ್ಕೊತಾ ಹೋಗ್ತಾ ಇದ್ವಿ. ನೆಕ್ಸ್ಟ್ ನೋಡು ಚೆನ್ನಾಗಿ ಬಂತಲ್ಲೇ. ನೀವು ಬ್ಯಾಡ್ಗ್ಯಾಗ ಹೋಗಿತ್ತಲ್ಲ, ಹಂಗೆ ಬ್ಯಾಡ್ಗ್ಯಾಗ ರೈಲ್ವೆ ಸ್ಟೇಷನಾಗ ಹೋಗಿತ್ತಲ್ಲ, ಹಂಗೆ ಹೋಗ್ಬೇಕು. ನಿಮಗೆಲ್ಲರಿಗೂ ಗೊತ್ತು, ಈ ಥರದ್ದೊಂದು ಸ್ಥಳಗಳಿಗೆ ಹೋದ್ವಿ ಅಂತಂದ್ರೆ ಅಥವಾ ಹೊಸ ಪ್ಲೇಸ್ಗೆ ಹೋದ್ವಿ ಅಂತಂದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಬರೀ ಫೋಟೋ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತೀವಿ ಆಬ್ವಿಯಸ್ಲಿ. ಹಾಗೆ ಇಲ್ಲೆಲ್ಲ ಮನೆಗಳಂತೆ ನೋಡ್ರಿ, ಪಾಪ ಮನೆಗಳು ನಮಗೆ ಖುಷಿ ಅನಿಸುತ್ತೆ ಆ್ಯಕ್ಚುಲಿ. ಪಾಪ ಅನ್ನೋಕ್ಕಿಂತ ಖುಷಿ ಆಗುತ್ತೆ. ಈ ಥರ ಪ್ಲೇಸಲ್ಲಿ ಮನೆಗಳಿದಾವಲ್ಲ, ಎಷ್ಟು ಚೆನ್ನಾಗಿ ಒಳ್ಳೇದು. ಈ ಥರ ಈ ಕಡೆ ಪಕ್ಕ ನೀರು, ಈ ಥರ ಫಿಲ್ಮಿ ಅಟ್ಮಾಸ್ಫಿಯರ್ ಐತಿ ಅಂತ ಅನಿಸ್ತತಿ. ಮೀನ್ಸ್ ಮೂವಿಲೆಲ್ಲ ತೋರಿಸ್ತಾರಲ್ಲ ಆ ಥರ ಎಲ್ಲ ಅನಿಸ್ತತಿ. ಬಟ್ ಈ ದಂಡಿಗೆ ಬಂದು ಇಲ್ಲೇ ಬಟ್ಟೆ ತೊಳೆದು ಅದೆಲ್ಲ ಮಾಡ್ತಾಯಿದ್ರು ಅವರೆಲ್ಲ, ನಾನು ನೋಡ್ತಿರ್ಬೇಕಾದ್ರೆ. ಬಟ್ ಅವ್ರಿಗೆ ಎಷ್ಟು ಕಷ್ಟ ಏನೋ, ಜೋರು ಮಳೆ ಬಂದಾಗ, ನೀರು ಜಾಸ್ತಿ ಬಂದಾಗ ಪಾಪ ಮನೆ ಹತ್ರ ಅಂತಂದ್ರೆ ಅವ್ರದ್ದು ರಿಸ್ಕ್ ಇರ್ತೈತೆ ಲೈಫು. ಹಾಗೆ ನಾವು ಅದನ್ನು ನೋಡಿಕೊಂಡು ಅವ್ರದ್ದು ನೋಡಿಕೊಂಡು ನಾವು ಖುಷಿ ಪಡ್ತೀವಿ.
ಬಟ್ ನಮ್ಮದು ನೋಡಿಕೊಂಡು ಅವರು ನಮ್ಮದು ಇಲ್ಲಿ ಮನೆ ಇದೆಯಲ್ಲಪ್ಪ ಬೇರೆ ಕಡೆ ಮನೆ ಇರಬೇಕಾಗಿತ್ತು ಅಂತ ಎಲ್ಲ ಅಂತ ಅನ್ಕೋತಾರೆ ಏನೋ ಗೊತ್ತಿಲ್ಲ. ಹಾಗೆ ಹಲ್ಲಿದ್ದರಿಗೆ ಕಡ್ಲಿಲ್ಲ, ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತಾರಲ್ಲ ಆ ಟೈಪು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅಂತಂದೇಳಿ ಹೇಳ್ಬೋದು ನಾವು. ಮತ್ತು ಇಲ್ಲಿ ಸೊಸೆಗೆ ಮಾಮ ಕಾಡಿಸ್ತಾ ಇದ್ರು ಈ ಥರ ಸೆಲ್ಫಿ ತಕ್ಕೋತಾ ಈ ಥರ ತೆಗಿಬೇಕಾದ್ರೆ ಫೋನು ನೀರಲ್ಲಿ ಬಿದ್ದುಬಿಟ್ರೆ ಹೇಗೆ ಅಂತಂದು ಹೇಳಿಬಿಟ್ಟು ಹೀಗೆ ಒಂದು ಸಲ ಆಗಿತ್ತು. ಏನಂದರೆ ಟ್ರೈನಲ್ಲಿ ಇವರು ಫೋಟೋ ತೆಗಿಬೇಕಾದ್ರೋ ಅಥವಾ ಏನೋ ಮಾಡ್ತಿರ್ಬೇಕಾದ್ರೆ ಟ್ರೈನ್ ಫಾಸ್ಟಾಗಿ ಬರಬೇಕಾದ್ರೆ ಫೋನ್ ಬಿದ್ದು ಹೋಗಿತ್ತು. ಅದನ್ನೆಲ್ಲ ನೆನೆಸ್ಕೋತಾ ಇದ್ವಿ ನಾವು. ಹಾಗೆ ಎಷ್ಟು ಮಾಡಿದ್ರು ಸೀನ್ರಿ ಎಲ್ಲ ತುಂಬ ಚೆನ್ನಾಗಿರೋದಕ್ಕೆ ಎಷ್ಟು ವೀಡಿಯೋ ಮಾಡಿಕೊಂಡ್ರು ಎಷ್ಟು ಫೋಟೋ ತಗೊಂಡ್ರು ಸಾಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ನಮಗೆ. ಹಾಗೆ ಇಲ್ಲಿ ಹೋಗ್ತಾ ಹೋಗ್ತಾ ಎಷ್ಟು ದೂರ ಹೋಗಿದ್ವಿ ಅಂದರೆ ನಾವು ಹೋಗ್ತಾ ಹೋಗ್ತಾ ಅಲ್ಲಿ ಮ್ಯಾಂಗ್ರೋವ್ಸ್ ಅಂತ ಬರುತ್ತೆ. ಫುಲ್ಲು ಅದು ಏನಂತಂದ್ರೆ ಅದೊಂದು ಟ್ರೀ ಅಂತ ಅದು ಗಿಡ, ಅದೊಂದು ಕಾಯಿ ಇದೆ ಅಲ್ಲ, ಆ ಕಾಯಿ ನಾವು ಎಲ್ಲ ಹಾಕಿದ್ಬಿಟ್ರೂ ಬೇಗ ಹುಡ್ಕೊಂಡ್ಬಿಡ್ತತಿ. ಅದಕ್ಕೇನು ನೀರು ಬೇಕಾಗಿಲ್ಲ ಏನಿಲ್ಲ, ಬೇಗ ಹುಟ್ಬಿಡ್ತತಿ ಅಂತ ಆ ಥರದೊಂದು ಟ್ರೀ ಐತಿ. ಅದು ಏನಂತಂದ್ರೆ ಈ ಥರ ಇಲ್ಲಿ ಬ್ಯಾಕ್ ವಾಟ್ರಲ್ಲೇ ಅದು ಬಿದ್ದುಬಿಟ್ಟು ಹುಟ್ಟಿ ಫುಲ್ಲು ಈ ಥರ ಮೇಲ್ಗಡೆ ಕವರ್ ಆಗಿದ್ದು. ಅದಕ್ಕೆ ಅದು ಒಂದು ಮ್ಯಾಂಗ್ರೋವ್ಸ್ ಅಂತ ಒಂದು ಪ್ಲೇಸ್ ಇಟ್ಟಿದ್ದಾರೆ ಅವರು. ನಾವು ಮತ್ತೆ ಇಲ್ಲಿ ಒಂದು ತೆಂಗಿನ ಗಿಡ ಬಂತಲ್ಲ, ಆ ತೆಂಗಿನ ಗಿಡದ ಹತ್ರ ನಿಂತ್ಕೊಂಡ್ಬಿಟ್ಟು ಅವರು ಬೋಟ್ ಮ್ಯಾನ್ ಹೇಳ್ತಾಯಿದ್ರು ಏನಂತಂದ್ರೆ, ನೀವು ಇಲ್ಲಿ ಎಲ್ಲ ಫೋಟೋ ಶೂಟ್ ಮಾಡ್ತಾನೆ ನೀವೆಲ್ಲ ತಗೊಳ್ರಿ ಅಂತಂದು ಹೇಳಿ. ಹಾಗೆ ನಮಗೂ ಒಂದೇನೋ ಕೆಲವೊಂದು ಐಡಿಯಾಸ್ ಬರ್ತಾಯಿದ್ವು. ಟೈಟಾನಿಕ್ ಫೋಸಲ್ಲಿ ಫೋಟೋ ತಗೊಳ್ಳೋದು ಹಾಗೆ ಹೀಗೆ ಅಂತ. ನಾವು ಎಲ್ಲ ತಕ್ಕೊಂಡು ಎಂಜಾಯ್ ಮಾಡಿ ನಕ್ಕೊಂಡು ಕಾಲೆಳೆದು ಒಬ್ಬೊಬ್ರಿಗೆ ಒಂದೊಂದು ಜೋಕ್ ಮಾಡಿ ಎಲ್ಲ ಇಲ್ಲಿ ಫೋಟೋ ಎಲ್ಲ ತಗೊಂಡ್ವಿ. ಇದು ನೋಡ್ರಿ ಈಗ ಹೋಗ್ತಾ ಇದ್ದಾವಲ್ಲ, ಇದು ಮ್ಯಾಂಗ್ರೋವ್ಸ್ ಅಂತಾರೆ ಅಂತ, ಇಲ್ಲೆಲ್ಲ ಮ್ಯಾಂಗ್ರೋವ್ಸ್ ಅಂತಾರೆ. ಇದು ನೋಡ್ರಿ ಗಿಡಗಳೆಲ್ಲ ಬೆಳೆದಿದ್ದವು. ಫುಲ್ಲು ಮಧ್ಯೆ ಹೋಗ್ತಾಯಿದ್ವಿ ನಾವು. ಪಕ್ಕಕ್ಕೊಂದು ದೋಣಿ ಬಂದು ನೋಡ್ರಿ, ಬೋಟು ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅದನ್ನು ನಾನು ಜೂಮ್ ಮಾಡಿಲ್ಲ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಬಂದೈತಿ ಅಂತಂದ್ರೆ ಸಖತ್ತಾಗಿ ಬಂದೈತಿ. ಹಾಗೆ ನಾವು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಟ್ರೈನು ಕೂಡ ಬಂತು. ನಾವು ಕೆಳಗಡೆ ಇದ್ದರೆ ಮೇಲ್ಗಡೆ ಹಳಿ ಐತಿ. ಆ ಹಳೀಲಿ ಟ್ರೈನ್ ಬರ್ತಾಯಿದ್ರೆ ನಿಜವಾಗ್ಲೂ ಯಾವುದೋ ಒಂದು ಕಂಟ್ರಿಗೆ ಬಂದಿದ್ದೇವೆ ಅಂತ ಅನಿಸುತ್ತೆ. ನನಗಂತೂ ಅನ್ನಿಸ್ತು. ಆದರೆ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಬೇಕಂದ್ರೆ ನೀವು ಹೋಗಲೇಬೇಕು. ಹಾಗೆ ಇಲ್ಲಿ ನಾನು ಸುಮ್ಮನೆ ಕೂತ್ಕೊಂಡು ಏನೋ ವಿಚಾರ ಮಾಡ್ತಾಯಿದ್ದೆ. ಅಷ್ಟು ಚೆನ್ನಾಗಿತ್ತು ಪ್ಲೇಸು, ಭಾಳ ಎಂಜಾಯ್ ಮಾಡಿದ್ದೆ. ಮನಸ್ಸಿಗೂ ಕೂಡ ಭಾಳ ಹಿತಕರ ಅನಿಸ್ತತಿ. ಹಾಗೆ ದೋಣಿ ಸಾಗಲಿ ಅಂತ ಹಾಡು ಹೇಳ್ತಾ ನಾನು ಹಂಗೆ ಸುಮ್ಮನೆ ಏನೋ ಇದು ಮಾಡ್ತಾಯಿದ್ದೆ. ನಾನು ಹೇಳ್ದಂಗೆ ಮೊದಲೇ ಇವ್ರು ಏನಪ್ಪ ಅಂದ್ರೆ ಬೋಟ್ ಮ್ಯಾನಿಗೆ ಏನಾಗೈತಿ ಅಂತಂದ್ರೆ ಇಲ್ಲೆಲ್ಲ ಬಂದು ಈ ಥರ ಎಲ್ಲ ಕ್ಲೈಂಟ್ಸ್ ಅನ್ಬೇಕು ಅಥವಾ ಅವ್ರಿಗೇನೋ ಈ ಥರ ಎಲ್ಲ ಪ್ರೇಕ್ಷಕರೆಲ್ಲ ಬಂದುಬಿಟ್ಟು ನೋಡಿಬಿಟ್ಟು ಫೋಟೋ ತಗೋದ್ರ ಬಗ್ಗೆ ಅವ್ರಿಗೊಂದು ಐಡಿಯಾ ಬಂದುಬಿಟ್ಟತಿ. ನೋಡಿ ಯಾರ್ಯಾವ ಥರ ತಗೋತಾರ ಅಂತಂದು ಹೇಳಿಬಿಟ್ಟು ಅವರೇ ಐಡಿಯಾ ಕೊಡ್ತಾಯಿದ್ರು. ಈ ಥರ ಕೊಡ್ರಿ, ಈ ಥರ ತಗೊಳ್ರಿ ಅಂತಂದು ಹೇಳಿ. ಹಾಗೆ ನಾವು ನೋಡ್ರಲ್ಲಿ ಈ ಥರ ಎಲ್ಲ ಒಂದು ಫೋಟೋ ಶೂಟು ಮಾಡ್ಕೊಳೋದಲ್ಲದೆ ಪಾಪ ಅವರೇ ಮಾಡಿದ್ರು. ಬೋಟ್ ಮ್ಯಾನ್ ನಾವು 5 ಮೆಂಬರ್ಸ್ ಇದ್ದದಕ್ಕೆ ತಾವೇ ಬಿಟ್ಟು ನಿಲ್ಲಿಸ್ಬಿಟ್ಟು ಹಾಗೆ ಇಲ್ಲಿ ಟರ್ನ್ ಮಾಡಿಕೊಂಡು ಈ ಥರ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಥರ ಫೋಟೋ ಶೂಟೆಲ್ಲ ಚೆನ್ನಾಗಿ ಬರ್ತಾವೆ ಅಂತ ಅವರೇ ಹೇಳಿ ನಾನು ತೆಗೆದುಕೊಡ್ತೀನಿ ಅಂತ ತಕ್ಕೊಟ್ರು. ಅದಲ್ಲದೆ ಇಲ್ಲಿ ಪಕ್ಕಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಬೋಟಿಂಗ್ ಹೋಗ್ತಿರ್ಬೇಕಾದ್ರೆ ಪಕ್ಕಕ್ಕೆಲ್ಲ ಕೆಲವೊಂದು ಮನೆಗಳಿದ್ವಲ್ಲ ಆ ಥರ ಶಾಪ್ಗಳನ್ನ ಇಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮಾರ್ನಿಂಗ್ 11 o'clockವರೆಗೂ ಅಂದರೆ 6ರಿಂದ 11 o'clockವರೆಗೂ ಬೋಟಿಂಗ್ ಬಂದರೆ ಚೆನ್ನಾಗಿರುತ್ತೆ. ಹಾಗೆ ಈವ್ನಿಂಗು 3 o'clock ಮೇಲೆ ಬೋಟಿಂಗ್ ಹೋದರೆ ಚೆನ್ನಾಗಿರ್ತೈತಿ ಅಂತ ಹೇಳಿದರು. ಬೆಳಗ್ಗೆ 3 ಗಂಟೆಗೆ, ಬೆಳಗ್ಗೆ 6 ಗಂಟೆಗಾದ್ರೆ ನಮಗೆ ಇಲ್ಲಿ ಬಂದ್ವಲ್ಲ ನಾವು, ಅವಾಗೇನಂತಂದರೆ ಪಕೋಡ, ಕಾಫಿ, ಟೀ ಅದೆಲ್ಲ ಇರ್ತೈತಿ, ಮ್ಯಾಗಿ ಅದೆಲ್ಲ. ಸಾಯಂಕಾಲ ಆದರೆ ಸೇವ್ ಪೂರಿ, ಪಾನಿಪುರಿ ಅದೆಲ್ಲ ಇರ್ತೈತಂತ. ಸರಿ ಅಂತಂದರೆ ನಾವು ಬೆಳಗ್ಗೆ ಬಂದಿದ್ದೆಲ್ಲ ಹಸಿವಾಗಿಬಿಟ್ಟಿತ್ತು. ನಾವು ಪಕೋಡ ಎಲ್ಲ ತಗೊಂಡು ಕಾಫಿ ಎಲ್ಲ ಕುಡಿದು ಪಕೋಡ ತಗೊಂಡು ತಿಂದ್ವಿ. ಮತ್ತು ಅದಾದಮೇಲೆ ಟೈಟಾನಿಕ್ ಪೋಸ್ ಹೇಳ್ತಾಯಿದ್ರು ಅವರು, ಟೈಟಾನಿಕ್ ಪೋಸ್ ಮಾಡಿರಿ ಅಂತಂದು ಹೇಳಿಬಿಟ್ಟು. ಇವರು ನಮ್ಮ ಮಗಳು, ನಮ್ಮ ಕಾಕ, ಆಂಟಿ ಎಲ್ಲ ಹೇಳ್ತಾಯಿದ್ರು. ಸರಿ ಅಂತಂದೇಳಿ ನಾವು ಟೈಟಾನಿಕ್ ಪೋಸಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ಫೋಟೋ ತಗೊಂಡು ಕೊನೆಗೆ ಅಂಕಲಿಗೂ ಆಂಟಿಗೂ ನಿಲ್ಲಿಸಿಬಿಟ್ಟು ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ವಿ ನಾವು. ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ. ಅದೆಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ಫ್ರೆಶಪ್ ಆಗಿ ಮತ್ತೆ ನಾವು ವಾಪಸ್ಸು ಬಂದು ಟಿಫಿನ್ ಮಾಡೋಣ ಅಂತಂದೇಳಿ ಬಂದ್ವಿ. 11 ಗಂಟೆ ಆಗಿತ್ತು, ಸುಮಾರು 10-11 ಗಂಟೆ ಆಗಿತ್ತೇನೋ ಆ ಟೈಮಿಗೆ ಬಂದ್ವಿ. ಅಲ್ಲೇ ಪಕ್ಕ ಆಗಿದ್ದರಿಂದ, ಹೋಟ್ಲದೆಲ್ಲ ಪಕ್ಕ ಆಗಿದ್ದರಿಂದ ನಮಗೆಲ್ಲ ಅನುಕೂಲ ಆಗಿತ್ತು. ಯಾರ್ಯಾರಿಗೆ ಏನೇನು ಬೇಕೋ ಟಿಫಿನ್ ಎಲ್ಲ ಮಾಡ್ಕೊಂಡು ಬಂದಂದ್ರೆ ಈಗ ಬನ್ಸ್, ಆ ಕಡೆ ಎಲ್ಲ ಬನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ಲ. ಬನ್ಸ್ ಅಂದ್ರೆ ಈಗ ಬನ್ಸು, ಹಾಗೆ ಮತ್ತು ಪಲಾವ್ ತಿನ್ನೋರು ಪಲಾವು, ಹಾಗೆ ಇಡ್ಲಿ ವಡೆ ಏನೇನು ಬೇಕೋ ಅದೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ನಾವು ಮತ್ತೆ ನೋಡೋವಿದ್ದಾವಲ್ಲ ಪ್ಲೇಸು ಅಂತಂದು ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಂದು ಹೇಳಿ ನಾವೆಲ್ಲ ಅಂತ ಇದ್ವಿ.
ಸರಿ ಅಂತಂದು ಹೇಳಿ ಇಲ್ಲಿ ಮತ್ತೆ ಇಕೋ ಫಾಲ್ಸ್ ಅಂತ ಹೇಳಿದರು. ಕನ್ಫ್ಯೂಸ್ ಮಾಡ್ತಾಯಿದ್ರು. ನಾವೇನು ಪ್ಲ್ಯಾನ್ ಇಲ್ಲದೆ ಹೋಗಿದ್ದಕ್ಕೆ ನಮಗೆ ಗೊತ್ತಿರಲಿಲ್ಲ ಇಕೋ ಬೀಚ್ ಅಂತ ಹೇಳಿದ್ರು, ಇಕೋ ಫಾಲ್ಸು. ಸರಿ ನಾಳೆ ಬೀಚ್ಗೆ ಹೋಗೋಣ, ಈಗ ಸದ್ಯ ಸುಮ್ಮನೆ ಆಡ್ರಿ ಅಂತ ಹೇಳಿದರು. ನಿನ್ನೆ ಬೀಚ್ಗೆ ಹೋಗಿದ್ದಿರಲ್ಲ, ಬೀಚೆಲ್ಲ ಆಟ ಆಡಿದ್ರಲ್ಲ, ಇವತ್ತು ಇಕೋ ಫಾಲ್ಸ್ಗೆ ಹೋಗೋಣ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಸರಿ ಅಂತ ಫಾಲ್ಸಿಗೆ ಬಂದ್ವಿ. ಸ್ವಲ್ಪ ಒಂದು ಸ್ಟೆಪ್ ಇದ್ವು, ಇಳ್ಕೊಂಡು ಕೆಳಗಡೆ ಎಲ್ಲ ಬಂದ್ವಿ. ಅಲ್ಲಿ ಏನಾಗಿತ್ತು ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಏನಂತಂದರೆ ನಮಗೆ ಬಟ್ಟೆ ಚೇಂಜ್ ಮಾಡಿಸೋದು, ಕರ್ಕೊಂಬರೋದು, ಹೋಗೋದು ಅವೆಲ್ಲ ಪ್ಲ್ಯಾನ್ ಇರಬೇಕಿತ್ತು. ಭಾಳ ಜನ ಬಂದಿದ್ರೆ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದಾಗಿತ್ತು ಅಂತ. ಮತ್ತು ನಾವು ಸರಿ ಅಂತಂದು ಹೇಳಿ ಫಾಲ್ಸಲ್ಲಿ ಏನು ಜಾಸ್ತಿ ಆಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ಕಾಲು ಇಟ್ಕೊಂಡು ನಿಂತ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ಉಕ್ಕೊಂಡು ಹಾಗೆ ಬಂದ್ವಿ ನಾವು. ಅಲ್ಲಿ ತುಂಬ ಸೆಕೆ ಇಲ್ಲ, ಕೋಸ್ಟಲ್ ಏರಿಯಾ ಇರೋದ್ರಿಂದ ಸೆಕೆ ಇತ್ತು. ನಾವೇನು ತೋರಿಸ್ಕೊಂಡ್ರು ಏನು ಪರವಾಗಿಲ್ಲ ಆಗ್ತಿತ್ತು. ಬಟ್ ಆದರೂ ಕಾರಲ್ಲಿ ಕೂತ್ಕೊಳಕ್ಕೆಲ್ಲ ಕಿರಿಕಿರಿ ಆಗ್ತೈತಿ. ಇನ್ನೂ ಸುಮಾರು ಪ್ಲೇಸ್ ಇದಾವೆ ಅಂತಂದು ಹೇಳಿ ಒಂದು ಹಾಫ್ ಆನ್ ಅವರ್ ಏನೋ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಆಟ ಆಡಿಕೊಂಡು ನಾವು ಏನಪ್ಪ ಅಂತಂದರೆ ಮತ್ತೆ ಬಂದ್ವಿ. ನಾವು ಬಂದಮೇಲೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಐತಿ ಸನ್ಸೆಟ್ದು ಅಂತ ಹೇಳಿದರು. ಇಲ್ಲಿ ನಾವು ಬೋಟಿಂಗ್ ಹೋದಾಗ ಸನ್ರೈಸ್ ನೋಡಿದ್ವಿ ನಾವು. ಆ್ಯಕ್ಚುಲಿ ನನಗೆ ಅದು ವಿಡಿಯೋ ಬಂದಿದೆ, ಬಟ್ ನಾನು ಅಲ್ಲಿ ಹೇಳೋಕ್ಕಾಗಲಿಲ್ಲ ಅನ್ನಿಸ್ತು. ಅಲ್ಲಿ ಏನಂದ್ರೆ ಇಕೋ ಬೀಚಲ್ಲಿ ಸನ್ಸೆಟ್ ನೋಡಿದ್ರೆ ಇಲ್ಲಿ ಸನ್ರೈಸ್ ನೋಡ್ತೇವೆ ನಾವು ಈ ಬೆಳಿಗ್ಗೆ ಹೋದ್ರೆ ಇದರಲ್ಲಿ ಬೋಟಿಂಗಲ್ಲಿ. ಹಾಗೆ ಇಲ್ಲಿ ಕೂಡ ನಾವು ಏನಂತಂದ್ರೆ ವ್ಯೂ ಪಾಯಿಂಟ್ ಐತಲ್ಲ, ವ್ಯೂ ಪಾಯಿಂಟಿಗೆ ಅಂತ ಬಂದ್ವಿ ನಾವು. ಬಂದ್ರೆ ಅಲ್ಲಿ ಕೂಡ ಏನಂದ್ರೆ ಇದು ಸುಮ್ಮನೆ ಅಲ್ಲೇ ಸುಮಾರು ಒಂದು 10 ಮೀಟ್ರ್ ಏನೋ ಇತ್ತು ಅದು ಇಕೋ ಫಾಲ್ಸಿಂದ ಈ ಕಡೆ. ಅಲ್ಲಿ ಬಂದಾಗ ಅಲ್ಲಿ ಕೂಡ ಸನ್ಸೆಟ್ಟು ಮತ್ತು ಸನ್ರೈಸು ನೋಡ್ಬೋದು ಅಂತ ಹೇಳಿದರು. ಹಾಗೆ ಅಲ್ಲಿ ಬೀಚ್ ಸೈಡೆಲ್ಲ ಇದು ಜಡೆಗೆ ಹಾಕೋಣದೆಲ್ಲ ಸಿಗ್ತೈತಲ್ಲ, ಅದೆಲ್ಲ ಹಾಕ್ಕೊಂಡು ನನ್ನ ಮಗಳು ತುಂಬ ಚೆನ್ನಾಗಿ ಇಷ್ಟಪಡ್ತಾಳೆ ಅದನ್ನು. ಅದು ಹಾಕಿಸ್ಕೊಂಡ್ವಿ. ಸರಿ ಅಂತಂದೇಳಿ ವ್ಯೂ ಪಾಯಿಂಟಿಗೆಲ್ಲ ಟಿಕೆಟ್ ತಗೊಂಡು ಹೊರಟ್ವಿ. ಸುಮಾರು ಒಂದು 12-12:30 ಇಷ್ಟ ಆಗಿರ್ಬೋದು ಅಷ್ಟೇ ಟೈಮ್. ಭಾಳ ಅಂತಂದ್ರೆ ಅಷ್ಟೊತ್ತಿಗೆ ಏನಪ್ಪ ಅಂತಂದ್ರೆ ಏನು 1 ಗಂಟೆ ಆಗಿತ್ತೇನೋ, ಎಷ್ಟೊಂದು ಬಿಸಿಲಿತ್ತು. ಅಯ್ಯೋ ನಮಗೆ ನಡೆಯೋಕೆ ಆಗ್ತಾ ಇರಲಿಲ್ಲ. ಸುಮಾರು ಒಂದು ಇಲ್ಲಿ 400 ಮೀಟರ್ಸ್ ಅಂತಂದ್ರೆ 400 ಮೀಟರ್ಸ್ ಅಂದರೂ ನಾವು ಎಷ್ಟು ದೂರ ನಡ್ಕೊಂಬಂದ್ವಿಪ್ಪ ಅಂತ ಅನ್ನಿಸ್ತು. ಇಲ್ಲೊಂದು ಈ ಥರ ಒಂದು ಏನಪ್ಪ ನೆರಳಿಗೆ ಅಂತಂದೇಳಿ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಅಂತಂದೇಳಿ ಏನಂತಾರೆ ಇದು ನನಗೆ ಗೊತ್ತಿಲ್ಲ. ಅದು ಆ ಥರದ್ದೊಂದು ಕಟ್ಟಿದಾರಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಆರಾಮ ಅನ್ಸೋದು. ಇಲ್ಲಿ ನೋಡ್ರಿ ವ್ಯೂ ಪಾಯಿಂಟಲ್ಲಿ ಎಷ್ಟು ಚೆನ್ನಾಗೈತೆ ಅಂತಂದ್ರೆ ಸಮುದ್ರದ್ದು ಅಲೆಗಳೈತಲ್ಲ, ಹಾಗೆ ನಮಗೆ ರಭಸ ಎಲ್ಲ ಕೇಳ್ತಾ ಐತೆ. ಅದು ಅಷ್ಟೊಂದು ಜೋರು ಬರ್ತಾಯಿದೆ. ಇಲ್ಲಿ ಕೂಡ ಸನ್ಸೆಟ್ಟು ಮತ್ತು ಸನ್ರೈಸಿಂಗ್ ಎಲ್ಲ ನೋಡೋಕೆ ಬರ್ತಾರೆ ಅಂತಂದು ಹೇಳ್ತಾ ಇದ್ರು. ಹಾಗೆ ಈ ಕಡೆ ಸೈಡು ಲೆಫ್ಟ್ ಸೈಡು ಸ್ವಲ್ಪ ಮೇಲಕ್ಕೆ ಹೋದರೆ ಇನ್ನೂ ಹೋಗ್ಬೋದು, ವ್ಯೂ ಪಾಯಿಂಟು ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಬಟ್ ತುಂಬ ಬಿಸಿಲಿದೆ ಅಂತಂದೆಲ್ಲ ಅಲ್ಲಿ ಹೋಗಿ ಬಂದರೆಲ್ಲ ನಮಗೆ ಹೇಳ್ತಾ ಇದ್ರು. ಇಲ್ಲಿ ಸನ್ಸೆಟ್ ಐತನ ಇದು ಮೋಸ್ಟ್ಲಿ ವೈಭವ ಎಲ್ಲ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನೋಡಿಕೊಂಡು ವಾಪಸ್ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನೀರದ್ದು ಕುಡಿದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮತ್ತು ಏನು ಮಾಡಿದ್ವಿ ಅಂತಂದ್ರೆ ನಾವಿಲ್ಲಿ ಶರಾವತಿ ಕಾಂಡ್ಲಾ ನಡಿಗೆ ಅಂತಂದೇಳಿ ಒಂದು ಮಾಡಿದ್ದಾರೆ. ಕಾಂಡ್ಲಾ ಅಂತಂದರೆ ಅದೇನೋ ಗಿಡದ ನೇಮ್ ಅಂತೆ. ಅದು ಗಿಡದ್ದೆಲ್ಲ ಇಲ್ಲಿ ಆಯುರ್ವೇದಿಕ್ಸ್ ರೆಡಿ ಆಗ್ತತಿ. ಆ ಗಿಡ ಎಲ್ಲ ಆಯುರ್ವೇದಿಕ್ಕಿಗೆ ಬೇಕಾಗಿರೋವು ಅಂತಂದು ಹೇಳಿ ಅಲ್ಲೆಲ್ಲ ಒಂದು ಲಿಟ್ರೇಚರ್ ಎಲ್ಲ ಬರೆದಿದ್ರು. ಈ ಥರದ್ದು ಟ್ರೀ ಈ ಥರಕ್ಕೆ ಯೂಸ್ ಆಗುತ್ತೆ ಅಂತಂದು ಹೇಳಿ. ಮತ್ತು ವೈಜ್ಞಾನಿಕವಾಗಿ ಒಂದು ಬಯಾಲಜಿನೂ ಐತಿ ಅದರಲ್ಲೆಲ್ಲ. ಮತ್ತು ಏನಪ್ಪ ಅಂದರೆ ಎಲ್ಲ ಗಿಡಗಳು 1% ಆಕ್ಸಿಜನ್ ಕೊಟ್ಟರೆ ನಮಗೆ ಇದು ಗಿಡ ಐತಲ್ಲ 10% ಆಕ್ಸಿಜನ್ ಕೊಡ್ತತಿ ಅಂತಂದೇಳೆಲ್ಲ ನಮಗೆಲ್ಲ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಅಲ್ಲಿ ಟಿಕೆಟ್ ಎಲ್ಲ ಕೊಡೋರು. ಹಾಗೆ ಟಿಕೆಟ್ ತಗೊಂಡು ನಾವು ಇಲ್ಲಿ ಹೊಂಟ್ವಿ. ಇದು ಒಂದು ನಡಿಗೆ ಅಂತಂದ್ರೆ ಒಂಥರ ಏನೋ ಡಿಫ್ರೆಂಟ್ ಅನ್ನಿಸ್ತು, ಏನೋ ಖುಷಿ ಅನ್ನಿಸ್ತು. ನಾವು ಇಲ್ಲಿ ಇದು ಕಟ್ಟಿಗೆದು ಅಥವಾ ಪ್ಲಾವಿಡ್ದು ಸೇತುವೆ ಮಾಡಿದಾರೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಮೋಸ್ಟ್ಲಿ ಈ ಆಕ್ಸಿಜನ್ ತಗೊಳ್ಳಿ ಅಂತ ಹೇಳಿರಬೇಕು. ಏನು ನೋಡ್ಲಿಕ್ಕೇನಿಲ್ಲ, ಕೆಳಗಡೆ ನೀರಿದೆ, ಸುತ್ತ ಮರ ಇದೆ. ಮರಗಳೆಲ್ಲ ನಮಗೇನಂದ್ರೆ ಕವರ್ ಮಾಡಿದಾವಷ್ಟೇ. ಮತ್ತು ಅವ್ರು ಹೇಳ್ತಾ ಇದ್ರು ಟಿಕೆಟ್ ಕೊಡೋರು, ಈ ಗಿಡದಲ್ಲಿ ಒಂದು ಕಾಯಿ ಬಿಡುತ್ತೆ, ಆ ಕಾಯಿ ತಿಂದರೆ ಚೆನ್ನಾಗಿರ್ತೈತಿ, ಹುಳಿಯಾಗಿರ್ತೈತಿ, ಟೇಸ್ಟ್ ಇರ್ತೈತಿ, ತಿನ್ಬೋದು, ಅದು ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ರು. ಏನೋ ಇಲ್ಲ ಇದು ಚೇಂಜಸ್ ಅಂತಂದ್ರೂ ಕೂಡ ಇದೇನೋ ಇಲ್ಲಿ ಒಂಥರ ನಡೀತಾ ಬಂದರೆ ನಾವು ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು, ಒಂಥರ ಮಜಾ ಅನಿಸುತ್ತೋ, ಒಂಥರ ಎಂಜಾಯ್ ಅನ್ನಿಸ್ತು. ಒಂದು ಸೇತುವೆ ಮೇಲೆ ಹೋಗ್ತಿದ್ದೀವಿ ಅನ್ನೋ ಫೀಲಿಂಗು. ಹಾಗೆ ಆಗೊಂಬೆ ಫಿಲ್ಮ್ ಎಲ್ಲ ನೆನೆಸ್ಕೊಂಡು ಅಪ್ಪ ಇದು ಹಲಿಗೆ ಮುರಿದು ಬಿಟ್ಟರೆ ಹೇಗೆ ನಾವು ಕೆಳಗೆ ಹೋಗಿಬಿಡ್ತೀವಿ ಅಂತಂದು ಹೇಳಿ ನೆನೆಸ್ಕೊಂಡು ನಗಾಡ್ಕೊತ ಬರ್ತಾಯಿದ್ವಿ ನಾವು. ಆಮೇಲೆ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬಂದುಬಿಟ್ಟು ಮತ್ತೆ ಏನು ಬೀಚ್ಗೆ ಹೋಗೋದಾ ಏನು ಅಂತಂದೇಳೆಲ್ಲ ಯೋಚನೆ ಮಾಡ್ತಿದ್ವಿ. ಇಲ್ಲಿನೂ ಬರಬೇಕಾದ್ರೆ ಮತ್ತೆ ಹಾಗೆ ಶರಾವತಿ ನದಿನೂ ಕೂಡ ಇಲ್ಲಿ ಒಂದು ಆ ಥರ ಆ ಸೇತುವೆ ಮೇಲೆ ಒಂದು ವ್ಯೂ ಇಟ್ಟಿದ್ದಾರೆ. ಅದು ಏನಂತಂದ್ರೆ ಶರಾವತಿ ನದಿನೂ ಕೂಡ ನೋಡ್ಬೋದು. ಮಳೆ ಜಾಸ್ತಿ ಬಂದಾಗ ನೀರು ಜಾಸ್ತಿ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಕಾಣ್ತದೆ ಅಂತಂದೇಳಿ ಅಲ್ಲಿ ಫಸ್ಟಿಗೆಲ್ಲ ಬಂದವರೆಲ್ಲ ಹೇಳ್ತಾ ಇದ್ರು. ಒಂಥರ ಚೆನ್ನಾಗಿತ್ತು ವ್ಯೂಸ್ ಎಲ್ಲ, ಸೀನ್ರಿ
ನ್ಯಾಚುರಲ್ ನೇಚರು ಅದೆಲ್ಲ ನೋಡಲಿಕ್ಕೆ ಒಂಥರ ಚೆನ್ನಾಗಿರ್ತೈತಿ. ಮತ್ತು ಇದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದಾಗ ನಾವು ಅಲ್ಲಿ ಒಂದೆಲ್ಲ ಗೇಮ್ಸ್ ಎಲ್ಲ ಇದ್ವು. ಆ ಗೇಮ್ಸ್ ನೋಡಲಿಕ್ಕೆ ಮಕ್ಕಳೆಲ್ಲ ಆಟ ಆಡ್ತಿದ್ರು. ನೋಡಲಿಕ್ಕೇನೋ ಖುಷಿ ಅನ್ನಿಸ್ತಾ ಇತ್ತು. ನನ್ನ ಮಗಳು ನೋಡಿಬಿಟ್ಟು ನಾನು ಆಟ ಆಡ್ತಾನೆ ಅಂತಂದು ಹೇಳಿ ಎಲ್ಲ ಆಟ ಆಡೋಕ್ಕೆ ಹೋದ್ಲು. ಬಟ್ ಇದೆಲ್ಲ ಸ್ಕ್ರೀನ್ರಿ ಐತಲ್ಲ, ಅದಕ್ಕಿಂತ ಮೊದಲಾಗಿ ನಾನು ಹೇಳ್ಬಿಡ್ತೀನಿ, ಕಣ್ಣಿಗೆ ಹಬ್ಬನ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನೋಡಲಿಕ್ಕೆ. ನಾವು ಸುಮ್ಮನೆ ಎಲ್ಲೋ ಒಂದು ವಾಲ್ಪೇಪರಲ್ಲಿ ಏನೋ ನೋಡಿಕೊಂಡು ಎಂಜಾಯ್ ಮಾಡೋದ್ರ ಬದಲು ಈ ಥರ ನಾವು ರಿಯಲ್ಲಾಗಿ ನೋಡ್ತಾವಲ್ಲ, ಅದು ಅದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ನಾನು ಹೇಳಿದ್ದಿಲ್ಲಿ. ತುಂಬ ಚೆನ್ನಾಗಿತ್ತು. ನೀವೇನಾರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದಾದರೆ ನೀವು ಖಂಡಿತವಾಗ್ಲೂ ಹೋಗಿ ಬನ್ನಿರಿ. ತುಂಬ ಚೆನ್ನಾಗೈತಿ, ವರ್ತ್ ಐತಿ. 2 ದಿವಸ ಅಥವಾ 3 ದಿವಸ ಹೋದ್ರಂದ್ರೂ ಇನ್ನೂ ಚೆನ್ನಾಗಿ ನೀವು ಆರಾಮಾಗಿ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನಾವು ಮತ್ತೆ ಫಸ್ಟ್ ಡೇ ನಾವು ಲೇಟಾಗಿ ಬಿಟ್ಟಿದ್ರಿಂದ 12 ಗಂಟೆ ಬಿಟ್ಟಿದ್ರಿಂದ ಒಂದು ಸ್ವಲ್ಪ ನಮಗೆ ಲೇಟ್ ಆಯಿತು. ಇಲ್ಲಾಂದ್ರೆ ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ರಿ ಅಂದರೆ 2 ದಿನದಲ್ಲಿ ಕವರ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿತ್ತು. ಹಾಗೆ ಮುಗಿಸ್ಕೊಂಡು ಹೊರಗೆ ಬಂದಾಗೆ ನಾವಿಲ್ಲಿ ಅದೇ ಮಕ್ಕಳೆಲ್ಲ ಗೇಮ್ ಆಡೋದು ನೋಡಿ ನನ್ನ ಮಗಳು ನಾನು ಆಡ್ತೀನಿ ಅಂದ್ಲು. ತುಂಬ ಚೆನ್ನಾಗಿತ್ತು ಗೇಮು. ನಾನು ಆಡ್ತೀನಿ ಅಂದು ಮಕ್ಕಳೆಲ್ಲ ನಗೋದು ನೋಡ್ಕೊಂಬಿಟ್ಟು ನಾನು ಆಡ್ತೀನಿ ಅಂತ ಆಡಿದ್ಲು. ಅದೇನೋ ಡಿಫ್ರೆಂಟ್ ಗೇಮ್ ಅದು. ಅದೇನೋ ಕಣ್ಣಿಗೆ ಹಾಕಿಬಿಟ್ಟು ಕೈಯಲ್ಲಿ ಒಂದೆರಡು ಏನೋ ಆಪ್ರೇಟಿಂಗ್ ಕೊಡ್ತಾರೆ, ಅದರಲ್ಲಿ ಶೂಟ್ ಮಾಡೋದೆಲ್ಲ ಇರ್ತೈತಿ ಅಂತಂದೇಳಿ ಅವಳು ಸಿಕ್ಕಾಪಟ್ಟೆ ಮೂವ್ ಆಗ್ತಾ ಇದ್ಲು. ಬಿದ್ದಿದ್ದಾಳು ಅಂತಂದೇಳಿ ಅವಳಿಗೆ ಇವರು ನಮ್ಮ ಮನೆಯವರು ಹಿಡ್ಕೊಂಡಿದ್ರು ಹಿಂದೆ ಎಲ್ಲ. ಹೇಗಿತ್ತು ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ ತಡಿ ಅಂತ ಹೇಳ್ತಾ ಇದ್ಲು ಅವಳು. ಗೀತಾ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಿಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ 3:30 ಆಗಿತ್ತು. ಸರಿ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ 1 ಅವರ್ಗೆ ಹೋಗಿ ಬಂದಿದ್ರಿ ಆದರೆ ನಾವು ಹೋಗಿದ್ವಿ ಅಂತಂದೇಳಿ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ನ ನೀವು ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ಸ್ವಲ್ಪ ಹೋಗಿಲ್ಲದಾದ್ರೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆತಂದ್ರೆ ಪ್ಲೀಸ್ ನನಗೆ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ. ನಿಮ್ಮ ಕಮೆಂಟು ನನಗೆ ಹೊಸ ವಿಡಿಯೋ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬರ್ತಾ ನನ್ನ ಮಗಳು ಮತ್ತು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ನಾವು ರಾತ್ರಿ ಮನೆಗೆ ಬಂದು 9 ಗಂಟೆ ಆಯಿತು. ಕಾರಲ್ಲಿ ಬರಬೇಕಾದ್ರೆ ಹಾಗೆ ಅವಳೇನೋ ಕಾಡ್ತಾ ವಿಡಿಯೋ ಮಾಡಿದ್ದಿದ್ದು ತುಂಬ ಚೆನ್ನಾಗಿತ್ತು.